ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇದು ಸಂಕ್ರಾಂತಿಗೆ ನಮ್ಮ ಅತ್ತೆ ಮನೆಗೆ ಹೋಗಿದ್ದಂತಹ ವಿಡಿಯೋ. ಇದೊಂದು ಕ್ಲಿಪ್ಪಿಂಗ್ ಇತ್ತು, ಉಳ್ಕೊಂಡಿತ್ತು, ಹಾಗಾಗಿ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ಕಡ್ಡಿ ತೆಗ್ದಾದ್ಮೇಲೆ ನಾವು ಊರಿಗೆ ಬಂದುಬಿಟ್ವಿ. ನಮ್ಮ ಬೆಂಗಳೂರಿಗೆ ಬಂದ ಮೇಲೆ ನೋಡಿ ಕೆಲಸ ಸ್ಟಾರ್ಟು. ಈ ಥರ ಒಂದು ಕೆಳಗಡೆ ಹಾಸು ಅಂತ ಹಾಸಿಗೆ ತೊಗೊಂಡ್ಬಿಟ್ಟಿದ್ವಿ. ಡೈಲಿ ಅದನ್ನೇ ತಾಕು ಮತ್ತು ಹಾಸಿಗೆ ಇದೇ ಆಗಿಬಿಡುತ್ತೆ. ಅದಾದಮೇಲೆ ಗೊತ್ತಲ್ವ, ಊರಿಂದ ಬಂದ ಮೇಲೆ ಸಾಕಷ್ಟು ಕೆಲಸಗಳು ಪೆಂಡಿಂಗ್ಸ್ ಇರುತ್ತೆ. ಒಂದಷ್ಟು ವಾಶ್ ಮಾಡಿ ಇಟ್ಟು ಹೋಗಿದ್ದೆ, ಬಂದಮೇಲೆ ಒಂದಷ್ಟು ವಾಶ್ ಮಾಡಿದೆ. ಎಲ್ಲ ಸೇರಿ ಪಾತ್ರೆ ಎಲ್ಲ ಬಟ್ಟೆ ಎಲ್ಲ ಮಡ್ಚ್ಕೊತಾ ಇದ್ದೀನಿ ಮಗಳನ್ನ ಮಲಗಿಸಿ. ಇದು ಬಂದುಬಿಟ್ಟು ನಮ್ಮ ಪಾಪುಗೆ ಕೆಳಗಡೆ ಬೆಡ್ ಪ್ರೊಟೆಕ್ಟರು. ಪಾಪುನಲ್ಲಿ ಸುಸು ಮಾಡ್ತಾಳೆ ಅಂತ ತಂದಿದ್ದು 3 ತರಿಸಿದ್ದೆ ಮೀಶೋದಲ್ಲಿ. ತುಂಬ ಚೆನ್ನಾಗಿ ಯೂಸ್ ಆಗಿತ್ತು. ರಾಗೋದ್ರಲ್ಲಿ 2 ಯೂಸ್ ಮಾಡಿದ್ದೆ, ಇನ್ನೊಂದು ಹಾಗೆ ಇಟ್ಕೊಂಡಿದ್ದೆ ಪಿಂಕ್ ಕಲರ್ದು. ಅದಕ್ಕೆ ನೋಡಿ ಇನ್ನೂ ಹೊಸ್ತ ಕಾಣಿಸ್ತಿದೆ. ಈ ಪಿಂಕನ್ನು ಪುಟ್ಟಿಗೆ ಬಳಸಿದೆ. ಇವೆರಡು ರಾಗೋಗಿ ಬಳಸಿದ್ದೆ, ಬ್ಲೂ ಮತ್ತು ಮೆರೂನ್ನ. ಪಿಂಕನ್ನು ಪುಟ್ಟಿಗೆ ಬಳಸಿದ್ದೆ, ಬಟ್ ಆದರೆ ಜಾಸ್ತಿ ಬಳಸಿರಲಿಲ್ಲ ಪಿಂಕ್ದು. ಒಟ್ಟಿನಲ್ಲಿ 3 ಇನ್ನೂ ಚೆನ್ನಾಗಿತ್ತು. ಸೊ ಹಿಂದಗಡೆ ನೋಡಿ ರಬ್ಬರ್ ಥರ ಇರುತ್ತಲ್ಲ, ಸೊ ಬೆಡ್ ಪ್ರೊಟೆಕ್ಟರು ಹಾಸಿಗೆ ಮೇಲೆ ಸುಸು ಮಾಡ್ತಾನೆ ಇದ್ದಾನೆ ರಾಗು. ಪುಟ್ಟಿಗೇನೋ ಪ್ಯಾಂಪರ್ಸ್ ಹಾಕ್ತೀವಿ. ಸೊ 3 ಸೇರಿ ಜಾಯಿನ್ ಮಾಡಿ ಸ್ಟಿಚ್ ಮಾಡಿಬಿಡೋಣ ಅಂತ ಹೇಳಿ ಸ್ಟಿಚ್ ಮಾಡಿದ್ದೀನಿ. ಇವಾಗ ನೋಡಿ ಕಂಪ್ಲೀಟಾಗಿ ಸ್ಟಿಚ್ ಮಾಡಿದ್ದೀನಿ. ಹಿಂಗಾಗಿದೆ, ಪರವಾಗಿಲ್ಲ, ಸುಮಾರಾಗಿ ಉದ್ದಕ್ಕಾಗಿದೆ. ನೋಡಿ ಇಷ್ಟು ತರಿಸ್ಬೇಕು ಅಂದಿದ್ರೆ ಒಂದು 500 ರೂಪೀಸ್ ಆಗ್ತಿತ್ತು. ಆನ್ಲೈನಲ್ಲಿ ನಾನು ಚೆಕ್ ಮಾಡಿದ್ದೆ, ಇದಕ್ಕಿಂತ ಕಡಿಮೆದಕ್ಕೇ ಒಂದು 379 ಏನೋ ಇತ್ತು. ಸೊ ಹಾಗಾಗಿ ಒಂದೊಂದ್ಸರಿ ಇಬ್ಬರು ಮುತ್ತಿನ ಮಣಿಗಳಂಗೆ ನೋಡಿ ಹೆಂಗೆ ಕುಂತವ್ರೆ ಇಬ್ಬರೂ. ಒಂದೊಂದು ಟೈಮ್ಗೆ ಯಪ್ಪ ಹೆಂಗೆ ಕಿತ್ತಾಡ್ತಾರೆ ಅಂದರೆ, ಏನು ಒಂದು ವಸ್ತು ಹಿಡ್ಕೊಂಡು ಇಬ್ಬರು ಎಳಿತಾ ಇರ್ತಾರೆ. ಅವ್ನು ಬಿಟ್ಟರೆ ಇವಳು ಬೀಳ್ತಾಳೆ, ಇವಳು ಬಿಟ್ಟರೆ ಅವ್ನು ಬೀಳಬೇಕು, ಅಷ್ಟು ಫೋರ್ಸಲ್ಲಿ ಎಳಿತಾ ಇರ್ತಾರೆ. ಸದ್ಯ ಮನೆ ಎಲ್ಲ ಕ್ಲೀನ್ ಆಯಿತು. ಎಲ್ಲರೂ ಹೋಗಿದ್ದು ಬಂದರೆ ಇದ್ದೇ ಇರುತ್ತಲ್ವ. ಸುಮ್ಮನೆ ಸಿಂಪಲ್ಲಾಗಿ ಸುಮ್ಮ ಸ್ವಲ್ಪ ಇತ್ತು ಮನೇಲಿ ಇಟ್ಟೋಗಿದ್ನಲ್ಲ, ಅಷ್ಟು ಹೂವು ಎಷ್ಟು ಹೂವು ಆಯಿತು ಅಷ್ಟರಲ್ಲಿ ಪೂಜೆ ಮಾಡಿದ್ವಿ. ಇದು ಧೂಪದ ಬತ್ತಿ ತೊಗೊಂಡು ಹೋಗಿದ್ದಪ್ಪ. ಅಮೆಝಾನಲ್ಲೋ ಫ್ಲಿಪ್ಕಾರ್ಟಲ್ಲೋ ತೊಗೊಂಡಿರೋದು. ಇದು ಅಂದರೆ 1 ಇಯರ್ ಬ್ಯಾಕು 4 ಇದು ಬರುತ್ತೆ ಅಂದ್ಬಿಟ್ಟು ತೊಗೊಂಡಿರೋದು. ಈ ಥರ ಅಂತೂ ಯಾರು ತೊಗೊಳ್ಳೇಬೇಡಪ್ಪ. 4 ಬರುತ್ತೆ ಅಂತ, 4 ಪ್ಯಾಕ್ ಬರುತ್ತೆ, ಫುಲ್ ಪ್ಯಾಕು ನೋಡಿ ಈ ಥರದ್ದು ಬರುತ್ತೆ ಫುಲ್ ಪ್ಯಾಕು 365 ಡೇಸ್ಗೂ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಇದ್ರಲ್ಲಿ ಒಂದೇ ಒಂದು ಪ್ಯಾಕ್ ಮಾತ್ರ ಕರೆಕ್ಟಾಗಿ ಹುರಿದಿದ್ದು, ಆಮೇಲೆ ಯಾವ ಪ್ಯಾಕು ಹುರಿಲಿಲ್ಲ. ಆಮೇಲೆ ನೋಡಿ ಈ ಥರ ಪದೇ ಹಚ್ತಾನೆ ಇರಬೇಕು, ಇಲ್ಲಾಂದರೆ ಕೆಟ್ಟೋಗ್ತಾ ಇರುತ್ತೆ. ಸ್ವಲ್ಪ ಉರಿಯೋದು ಕೆಟ್ಟೋಗೋದು ಹಂಗಾಗುತ್ತೆ. ನಾವು ಇನ್ನೇನು ವೇಸ್ಟ್ ಆಗುತ್ತಲ್ಲ ಅಂತ ಹಂಗೆ ಹಚ್ಚಿ ಬಿಡ್ತಾಯಿದ್ದೀನಿ. ಇದೊಂದಲ್ಲಿ ಮಾತ್ರ ಮೋಸ ಹೋಗ್ಬಿಟ್ನಪ್ಪ. ನೋಡಿ ನಮಸ್ಕಾರ ಮಾಡ್ತಾ ಇದ್ದಾಳೆ. ನಮಸ್ಕಾರ ಮಾಡ್ದಾ? ಜಾಣ ನೀನು, ಜಾಣ, ಗುಡ್ ಗರ್ಲ್. ನೀನು ಗುಡ್ ಬಾಯ್ ಚಿನ್ನ. ಅವನು ನಮಸ್ಕಾರ ಮಾಡಿದ್ದಾನೆ ಆಲ್ರೆಡಿ. ಲೈಟ್ ಹಾಕಿಬಿಟ್ಟು ಬಂದಿದ್ದಾರೆ ಇಬ್ಬರೂ ಸುಬ್ಬಗಳು. ಮನೆಯೆಲ್ಲ ಆಲ್ಮೋಸ್ಟ್ ಕ್ಲೀನಾಗಿದೆ. ಇದೊಂದು ಮೇಲ್ಗಡೆ ಎತ್ತಿಡಬೇಕು, ಎತ್ತಿಟ್ಟಿಲ್ಲ ಅಷ್ಟೇ. ಬಿಟ್ಟರೆ ಮತ್ತೆ ಶಿಫ್ಟ್ ಮಾಡಿದ್ದೀನಿ, ಹೇಳಿದ್ನಲ್ವ. ಚುಬ್ಬಿ ಈ ಫೋಟೋ ವಿಷಯಕ್ಕೇ ದೊಡ್ಡ ಜಗಳ ಹಾಕ್ಕೊಂತಿದೆ. ಸೊ ಅದಕ್ಕೆ ನಾನೇ ಫೋಟೋ ಪ್ರಿಂಟ್ ತೆಗ್ಸೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ 3 ಕಡೆ ಹೋಗ್ತೀವಲ್ಲ, ಇವಾಗ ಹಬ್ಬಕ್ಕೆ ಹೋಗ್ತೀವಲ್ಲ ಅವಾಗ ಕೊಡೋಣ ಅಂತ ಹೇಳಿ ಶುರು ಮಾಡಬೇಕು ಸೆಲೆಕ್ಟ್ ಮಾಡೋದಕ್ಕೆ. ನಮ್ಮ ರಾಗು ಬರ್ತಡೇ ಫೋಟೋಸ್ನ ನಾವಿನ್ನ ಪ್ರಿಂಟ್ ಹಾಕ್ಸಿಲ್ಲ ಗೊತ್ತಾ. ನನ್ನ ಹಸ್ಬೆಂಡ್ ನಂಬ್ಕೊಂಡ್ರೆ ಇನ್ನೂ 4 ವರ್ಷ ಆದರೂ ಪ್ರಿಂಟ್ ಹಾಕ್ಸೋಕ್ಕಾಗಲ್ಲ. ಲಾಸ್ಟ್ ನಿನ್ನೆ ಅದಕ್ಕೋಸ್ಕರನೇ ಜಗಳ ಆಗಿ ನಾವು ಸಾಟರ್ಡೆ ಊರಿಗೆ ಹೋಗ್ಬೇಕಾಗಿರೋರು ಊರಿಗೆ ಹೋಗೋಕ್ಕೆ ಆಗಲಿಲ್ಲ. ಏನೇನೋ ಜಗಳ ಇಲ್ಲಾಂದರೆ ನಾವು ಸಾಟರ್ಡೆನೇ ಊರಿಗೆ ಹೊಟ್ಟೋಗ್ಬಿಡ್ತಾ ಇದ್ವಿ. ಇಲ್ಲ ಶುಕ್ರವಾರ ನೈಟೇ ಹೋಗೋಣ, ಒಂದು 3 ಡೇಸ್ ರಜೆ ಇರುತ್ತೆ, ಅಲ್ಲೆಲ್ಲಾರು ಅಕ್ಕಪಕ್ಕ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದರೆ ಆತ್ಮಲಿಂಗೇಶ್ವರ ನಮ್ಮ ಮನೆಯಿಂದ ಜಸ್ಟ್ 4 ಕಿಲೋಮೀಟರ್ ಅಷ್ಟೇ ಇರೋದು. ಅಲ್ಲೆಲ್ಲ ಹೋಗಿ ತಿರುಗಾಡ್ಕೊಂಡು ಬರೋಣ ಅಂತ ಪ್ಲಾನ್ ಇದ್ದಿತ್ತು. ಈ ಫೋಟೋ ವಿಷಯಕ್ಕೆ ಏನೋ ಜಗಳ ಆಗಿ ಶನಿವಾರ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾಗಿರೋದು ಕ್ಯಾನ್ಸಲ್ ಆಗಿ, ಮತ್ತು ಭಾನುವಾರ ಗೆಜ್ಜೆ ಎಲ್ಲ ಬೆಳೆಸ್ಕೊಂಡು ಅದೊಂದು ದೊಡ್ಡ ರಾಮಾಯಣ ಆಗಿ ಭಾನುವಾರ ನೈಟ್ ಹೋಗಿ ರೀಚ್ ಆಗಿದ್ದೀವಿ. ಮತ್ತೆ ಮಾವ ಅವ್ರಿಗೂ ಬೇಜಾರಾಯಿತು. ಪಾಪ ನೀಟಾಗಿ ಓದಿ ಮತ್ತೆ ಸೋಮವಾರ ಫುಲ್ ಬರೀ ಕೆಲಸ ಆಯಿತು. ಗಡಿಬಿಡಿಲಿ ಹಬ್ಬ ಆಯಿತು. ಮತ್ತು ಭಾನುವಾರ ನೈಟ್ ಸೋಮವಾರ ನೈಟೇ ಮನೆಗೆ ಬಂದುಬಿಟ್ವಿ, ಬೆಂಗಳೂರಿಗೆ ಬಂದುಬಿಟ್ವಿ. ಸೊ ಈ ಥರ ಆಯಿತು. ಆಮೇಲೆ ಅಲ್ಲೇ ಸ್ವಲ್ಪ ಗೋಲ್ಡ್ ಪ್ಲೆಡ್ಜ್ ಮಾಡಿದ್ವಿ, ಅದಕ್ಕೆ ಅಮ್ಮನ ಹತ್ರ ದುಡ್ಡು ಕೊಟ್ಟು ಬಂದಿದ್ವಿ. ಸೊ ಇಲ್ಲಿ ಅವರು ಕಟ್ತಾ ಇದ್ದಾರೆ, ಇಂಟ್ರೆಸ್ಟ್ ಕಟ್ಟಬೇಕಿತ್ತು. ಸೊ ಆ ಕೆಲಸ ಕೂಡ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಬಂದೆ. ಹೇಳಿದ್ನಲ್ವ, ಬೆಂಗಳೂರಿಗೆ ಬಂದಮೇಲೆ ಏನಾಗುತ್ತೆ, ಮಕ್ಕಳುಗಳು ಊರಿಂದ ಬಂದಾಗ ಫುಲ್ಲು ಅಲ್ಲಿ ತಡ್ಕೊಳ್ಳೋರು ಇರ್ತಾರೆ ಅಂತ ಹೇಳಿ ಗಲಾಟೆ ಜಾಸ್ತಿ ಮಾಡ್ತಾ ಇರ್ತಾರೆ. ನೋಡಿ ಬಂದ ತಕ್ಷಣ 4 ಬೆರಳು ಎಳ್ಕೊಬೇಕು ಹಂಗೆ ಹೊಡೆದಿದ್ದೀನಿ. ಎಷ್ಟು ಟಾರ್ಚರ್ ಕೊಡ್ತಾಳೆ ನಮ್ಮ ಪುಟ್ಟಿ ಅಂದರೆ, ನಾನು ನಿಜವಾಗ್ಲೂ ಎಷ್ಟೇ ಪೇಷನ್ಸಿಂದ ಇರ್ತೀನಿ, ನಿಮಗೆ ಪೇಷನ್ಸ್ ಇಲ್ಲ ಅಂತೀರ. ತುಂಬ ಕಂಟ್ರೋಲ್ ಮಾಡ್ಕೊಳ್ತೀನಿ, ತುಂಬ ಮುದ್ದು ಮಾಡ್ತೀನಿ, ಯಾವುದೂ ಆಗದಿರೋ ಫೈನಲ್ ಆಗಿ ನಾನು ಹೊಡೆಯೋದು. ಈ ಥರ ಆಗ್ಬಿಡುತ್ತೆ. ಅವತ್ತು ನನ್ನ ಸಿಸ್ಟರು ಮನೆಗೆ ಬಂದಿದ್ದರು.
ಸಂಕ್ರಾಂತಿ ಎಲ್ಲ ಮುಗೀತಲ್ವ, ಅಲ್ಲಿ ಹೋಗಿದ್ದು ಬಂದಿದ್ವಲ್ಲ ಊರಿಗೆ, ಹಂಗೆ ಬಂದಿದ್ದರು ನನ್ನ ಕೋ ಸಿಸ್ಟರ್ ಮನೆಗೆ. ಅಲ್ಲಿಗೆ ಬಂದಿರಲಿಲ್ಲ ಅವರು, ಹಾಗಾಗಿ ಸೊ ಮಾತಾಡ್ತಾ ಕೂತ್ಕೊಂಡಿದ್ವಿ. ಸೊ ಹೇಳಿದ್ನಲ್ವ, ಅಲ್ಲಿಂದ ಹೋಗಿದ್ದು ಬಂದಮೇಲೆ ಸ್ವಲ್ಪ ವಾಟರ್ ಎಲ್ಲ ಚೇಂಜ್ ಆಗಿರೋದ್ರಿಂದ ನೆಗಡಿ ಆಗಿದೆ, ಇನ್ನೂ ಹೋಗೇ ಇಲ್ಲ ಅದು. ನನ್ನ ಮಗಳು ನೋಡಿ, ಮಕ್ಕಳೆಲ್ಲ ಬಂದಿದ್ರಲ್ವ, ನನ್ನ ಕೋ ಸಿಸ್ಟರ್ ಮಕ್ಕಳು ಮತ್ತು ಇವರು ಎಲ್ಲ ಟಿ ವಿನಲ್ಲೇ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದೇ ಹೇಳಿ ಏನೋ ಗೊತ್ತಿಲ್ಲ, ಡ್ಯಾನ್ಸ್ ಅಂದರೆ ತುಂಬ ಕ್ಯೂರಿಯಸ್ ಇವಾಗ ಅವಳಿಗೆ. ಒಂದು ಚೂರು ಏನಾದರೂ ಒಂದು ಬೀಟ್ಸ್ ಕೇಳಿದ್ರೆ ಸಾಕು, ಅಟ್ಲೀಸ್ಟ್ ಮೊಬೈಲಲ್ಲಿ ರೀಲ್ಸ್ ನೋಡ್ತಿದ್ರೆ ಅದಕ್ಕೂ ಕೂಡ ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ. ಎಲ್ಲ ಮಾಡಿ ಫೋಟೋ ಪ್ರಿಂಟ್ಗೋಸ್ಕರ ಜಗಳ ಆಯಿತು ಅಂತ ಹೇಳಿದೆ ನೋಡಿ. ಇದೇ ವಿಡಿಯೋನಲ್ಲಿ ಅದು ಹ್ಯಾಂಗು ಕೂಡ ಆಗೋಯ್ತು, ತುಂಬ ಬೇಜಾರಾಗ್ತಾಯಿದೆ. ಪೆನ್ಡ್ರೈವ್ ಹಾಕ್ಕೊಂಡೆಲ್ಲ ಪ್ರಿಂಟೌಟ್ ತೆಗಿತಾ ಇದ್ದೆ, ಅಷ್ಟರಲ್ಲೇ ಪೆನ್ಡ್ರೈವ್ ಹ್ಯಾಂಗ್ ಆಯಿತು. ರಿಪೇರಿ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕಾಗಿಯೇ ನೋಡಿ, ಈ ಯಾವುದೇ ಸಾಫ್ಟ್ ಕಾಪಿಗಳನ್ನ ನಂಬೋಕ್ಕಾಗಲ್ಲ ಅನ್ನೋದು ಇದಕ್ಕೋಸ್ಕರನೇ. ದೊಡ್ಡ ಜಗಳ ಆಯಿತು ಹೇಳಬೇಕು ಅಂತ ಹೇಳಿದ್ರೆ, ಯಾಕೆಂದರೆ ನನ್ನ ಮಗನ ಫೋಟೋ ಆಲ್ಬಮ್ ಮಾಡಿಸೋದು ನನ್ನ ಕನಸು ಅಂತಾರಲ್ಲ, ಹಂಗಾಗೋಗ್ಬಿಟ್ಟಿದೆ ಇವಾಗ. ಒಳ್ಳೆ ಮಾಡಿಸ್ದೆ ಅದು ಅಂತ ಫೈನಲ್ಗೆ ಹೋಗೋದು ಮತ್ತೇನಾದರೂ ಈ ಥರ ಪ್ರಾಬ್ಲಮ್ ಆಗೋದು, ಹಿಂಗೆ ಆಗ್ತಿದೆ. 20 ಫೋಟೋಸ್ ಸೆಲೆಕ್ಟ್ ಮಾಡಿಬಿಟ್ಟಿದ್ರೆ ಇಡೀ ಎಲ್ಲ ನನ್ನ ಮಗನ ಬರ್ಡೇ ಅಂತ, ಇವಾಗ ನನ್ನ ಮಗಳ ಬರ್ಡೇವರೆಗೂ ಮೆಟರ್ನಿಟಿ ಶೂಟು ಎಲ್ಲ ರೆಡಿ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಹ್ಯಾಂಗ್ ಆಗೋಯ್ತು. ಸರಿಯಾಗುತ್ತೋ ಏನೋ ಆ ದೇವ್ರಿಗೆ ಬಿಟ್ಟಿದ್ದು, ನೋಡಬೇಕು. ನನ್ನ ಹಸ್ಬೆಂಡ್ ಹತ್ರ ಪೆನ್ಡ್ರೈವ್ ಕೊಟ್ಟು ಬಂದಿದ್ದೀನಿ. ಇದೆಲ್ಲ ಏನಪ್ಪ ಗಿಫ್ಟು ಅಂತ ಹೇಳಿದ್ರೆ, ನಾನು ಇವಾಗ ಸತ್ಯನಾರಾಯಣ ಪೂಜೆ ಅಂತ ಹೋಗಿದ್ನಲ್ಲ ಸುಜಾತ ಆಂಟಿ ಮನೆ, ಅವರ ಮೊಮ್ಮಗಳದು ಬರ್ತ್ಡೇ ಇತ್ತು. ಸೊ ಕಲ್ಪನಾ ಅವರು ಇದನ್ನು ತೊಗೊಳಕ್ಕೆ ಹೋಗಿದ್ರು ಗಿಫ್ಟನ್ನು. ಸೊ ಅವರು ಒಂದು ಗಿಫ್ಟನ್ನ ತೊಗೊಂಡಿದ್ರು. ಅವ್ರ ಮನೇಲಿ ಇಬ್ಬರು ಹೆಣ್ಮಕ್ಳು, ಒಂದು ಅನನ್ಯ, ಒಂದು ವಿಸ್ಮಯ ಅಂತ. ಸೊ ಹಾಗಾಗಿ ಅವ್ರ ಗಿಫ್ಟ್ ತೊಗೊಂಡಿದ್ದೀನಿ ಅಂತ ಹೇಳಿದ ತಕ್ಷಣ ಅದೇ ಗಿಫ್ಟ್ನ ಇನ್ನೊಂದು ತೊಗೊಂಬಿಡಿ, ಇಬ್ಬರು ಜಗಳಾಡ್ತಾರೆ, ಇಬ್ಬರಿಗೂ ಒಂದೊಂದು ಆಗುತ್ತೆ ಅಂತ ಹೇಳಿ ನಾನು ಸೇಮ್ ಗಿಫ್ಟ್ನ ಅವ್ರಿಗೆ ತೊಗೊಂಬರೋಕ್ಕೆ ಹೇಳಿದೆ. ಸೊ ತೊಗೊಂಡೆ ಅವ್ರ ಹತ್ರ, ತರಿಸ್ಕೊಟ್ರು ಪಾಪ ಅವರು ನನಗೆ. ಯಾಕೋ ಸುಮ್ಮನೆ ಕೂರಿಸ್ಕೋಬೇಕು, ಹಂಗೆಲ್ಲ ಮಾಡಬಾರ್ದು. ನನಗೆ ಈ ಬರ್ಡೇಗೆ ಹೋಗೋಕ್ಕೆ ಫುಲ್ಲು ಮೂಡ್ ಅಪ್ಸೆಟ್ ಆಗಿಬಿಟ್ಟಿದೆ. ಫುಲ್ಲು ಪೆನ್ ಡ್ರೈವಲ್ಲಿ ಇರೋದೆಲ್ಲ ಹ್ಯಾಂಗ್ ಆಗಿಬಿಟ್ಟಿದೆ, ಫೋಟೋಸ್ ಎಲ್ಲ ಹೋಗ್ಬಿಟ್ಟಿದೆ ಅಂತ. ಅಷ್ಟರಲ್ಲಿ ಆಂಟಿ ಫೋನ್ ಮಾಡಿ ನೀನು ಬರಲೇಬೇಕು ಅಂತ ಎಲ್ಲ ಹೇಳಿದ್ರು. ಸರಿ ಆಯಿತು ಅಂತ ಪಾಪ ಡೆಕೋರೇಷನ್ ಮಾಡ್ತಾಯಿದ್ರು. ಆವಾಗ ಹೋದೆ ನಾನು. ಗಿಫ್ಟ್ಸ್ ಎಲ್ಲ ತೊಗೊಂಡಿದ್ವಲ್ಲ ಮೊದಲೇ ಹೊರಟ್ವಿ. ತುಂಬ ಚೆನ್ನಾಗಾಯಿತು. ಅದು 5ನೇ ವರ್ಷದ ಬರ್ತ್ಡೇ, ಹಾಗಾಗಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು. ಮಕ್ಕಳೆಲ್ಲ ಸೇರ್ಕೊಂಡು ಸಖತ್ತಾಗಿ ಡೆಕೋರೇಟ್ ಮಾಡಿದರು. ಇವಾಗ ಬಲೂನ್ ಡೆಕೋರೇಷನ್ ಅವರು ಏನು ಮಾಡ್ತಾರೆ ಅದೇ ಥರ ಮಾಡ್ತಾರೆ ಮಕ್ಕಳುಗಳಪ್ಪ. ತುಂಬ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಆಮೇಲೆ ಆಂಟಿ ಈಗ ತಾನೇ ಸತ್ಯನಾರಾಯಣ ಪೂಜೆ ಮಾಡಿದರು, ಇವಾಗ ಬರ್ಡೇ ಮಾಡಿದರು, ಮತ್ತು ಇವತ್ತು ಕೂಡ ಊಟ ಅರೇಂಜ್ ಮಾಡ್ಕೊಂಡಿದ್ರು. ನಾನು ಹಸ್ಬೆಂಡ್ ಎಲ್ಲ ಹೋಗಿ ಸೆಲೆಬ್ರೇಷನ್ ಮಾಡಿ ನಂತರ ಊಟ ಕೂಡ ಮಾಡ್ಕೊಂಡು ಬಂದ್ವಿ. ಪಲಾವ್ ಮಾಡಿಸಿದ್ರು, ಹಾಗೆ ರಸಮನ್ನ ಇತ್ತು, ಗುಲಾಬ್ ಜಾಮೂನ್ ಇತ್ತು, ತುಂಬ ಚೆನ್ನಾಗಿತ್ತು. ನಾನು ಅದನ್ನು ಹಾಕ್ತೀನಿ ನೋಡಿ, ಎಂಜಾಯ್ ಮಾಡಿ. ಅದು ನಗುತ್ತಾ ಸಾಂಗ್ ಎಲ್ಲ ಹಾಕಿದ್ರು, ಮತ್ತು ಬರ್ಡೇ ಸಾಂಗ್ ಸಂಬಂಧಪಟ್ಟಿದ್ದೆಲ್ಲ ಹಾಕಿದ್ರು. ನನಗೆ ಕಾಪಿರೈಟ್ ಆಗುತ್ತೆ, ಹಾಗಾಗಿ ಅದನ್ನು ನಾನು ಮೂವ್ ಮಾಡಿದ್ದೀನಿ, ಅಂದರೆ ಫಾರ್ವರ್ಡ್ ಮಾಡಿದ್ದೀನಿ. ಜಾಸ್ತಿ ಫಾರ್ವರ್ಡ್ ಮಾಡಿದ್ರೆ ಅಷ್ಟೊಂದು ಕಾಪಿರೈಟ್ ಆಗೋದಿಲ್ಲ, ಹಾಗಾಗಿ ಫಾರ್ವರ್ಡ್ ಮಾಡಿದ್ದೀನಿ ಅಷ್ಟೇ. ಮತ್ತು ವಾಯ್ಸ್ ಓವರೇ ಕೊಟ್ಬಿಡೋಣ, ಅದನ್ನು ಸಾಂಗ್ ಹಾಕಿದ್ರೆ ಮತ್ತು ಕಾಪಿರೈಟ್ ಆಗುತ್ತೆ ಅಂತ ಹೇಳಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬರ್ಡೇ ಸೆಲೆಬ್ರೇಷನ್ದು ವಾಯ್ಸ್ ಓವರ್ ಇದೆ, ಅದನ್ನು ನಾನು ಹಾಗೆ ಹಾಕ್ತೀನಿ, ರಾ ವಿಡಿಯೋ. ಅದನ್ನು ನೋಡಿ ನೀವು ಎಂಜಾಯ್ ಮಾಡ್ಬೋದು. ಬರ್ಡೇ ಸ್ಟಾರ್ಟ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 8 o'clock ಆಗಿಬಿಟ್ಟಿತ್ತು, 8 to 8:30 ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇಲ್ಲಿ ಡ್ಯಾನ್ಸು ಅದೆಲ್ಲ ಮಾಡೋದ್ರೊಳಗಡೆ ಎಲ್ಲ ಊಟಕ್ಕೆ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. 9:30 ಅಷ್ಟೆಲ್ಲ ಆಗಿತ್ತು. ಸೊ ಡ್ಯಾನ್ಸ್ ಎಲ್ಲ ಇರಲಿಲ್ಲ, ಜಸ್ಟ್ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ವಿಡಿಯೋ ಮಾಡಿಕೊಂಡು ಹಾಗೆಯೇ ಒಂದಷ್ಟು ಫೋಟೋಸ್ಗಳು ತೊಗೊಂಡು ಗೆಟ್ ಟುಗೆದರ್ ಥರ ಎಲ್ಲರೂ ಒಟ್ಟಿಗೆ ಮೀಟ್ ಮಾಡಿ ಎಂಜಾಯ್ ಮಾಡಿಕೊಂಡು ನಾವು ಸೆಲ್ಫಿಗಳು ತೊಗೊಂಡು ಮನೇಲಿ ಬಂದು ಅಂತೆಲ್ಲ ಹೇಳ್ಬೋದು. ಸೊ ಯಾವ ವಿಡಿಯೋಸ್ನ ಹಾಕ್ತೀನಿ, ಎಂಜಾಯ್ ಮಾಡಿ.
ಈ ರೀತಿಯಾಗಿತ್ತು ನಮ್ಮ ಆಫ್ಟರ್ ಸಂಕ್ರಾಂತಿ ಒಂದು ರೋಟೀನ್ ಅಂತ ಹೇಳ್ತಾ ವಿಡಿಯೋನ ನಾನು ಇಷ್ಟಕ್ಕೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡ್ತಾ ವಿಡಿಯೋ ಎಂಡ್ ಆಗುತ್ತೆ. ವಾಯ್ಸ್ ಓವರ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಸ್ನೇಹಿತರೆ, ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆಫ್ಟರ್ ದಟ್ ನಾವು ಮತ್ತೆ ನೆಕ್ಸ್ಟ್ ವೀಕು ನನ್ನ ತವರು ಮನೆಗೆ ಹೋಗೋದಿದೆ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಬಂಡಿ ಹಬ್ಬ ಇದೆ. ಖಂಡಿತವಾಗ್ಲೂ ಟ್ರಾವೆಲ್ ವ್ಲಾಗ್ನ ನಾನು ಹಾಕ್ತೀನಿ, ಹಾಗೆ ಹಬ್ಬದ ವಿಡಿಯೋ ಕೂಡ ಹಾಕ್ತೀನಿ, ಹಬ್ಬದ ಪ್ರಿಪ್ರೇಷನ್ ಕೂಡ ಹಾಕ್ತೀನಿ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಹೀಗೆ ವಿಡಿಯೋನ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.